HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಪೆತ್ತನಹಳ್ಳಿ, ಚಿಕ್ಕಗಟ್ಟಿಗೆನಬ್ಬೆ, ವಾಗಟ, ದೇವಶೆಟ್ಟಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸುಮಾರು 10 ಕೋಟಿ 50 ಲಕ್ಷ ರುಗಳ ಟಾರ್ ರಸ್ತೆ, ಕಾಂಕ್ರೀಟ್ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡ ಭೂಮಿ ಪೂಜೆ ನೆರವೇರಿಸಿದರು. ಹೌದು, ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಪೆತ್ತನಹಳ್ಳಿ, ಚಿಕ್ಕಗಟ್ಟಿಗೆನಬ್ಬೆ, ದೇವಶೆಟ್ಟಹಳ್ಳಿ, ವಾಗಟ, ಒನಚನಹಳ್ಳಿ, ಕುಣಿಗಲ್ ಹಾಗೂ ಹುಣಸೇಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು, ಐಒಸಿಎಲ್ ರಸ್ತೆಯಲ್ಲಿ ಹೆಚ್ಚಿನ ವಾಹನಗಳು ಸಂಚಾರ ಮಾಡುವ ಹಿನ್ನೆಲೆ ಸುಮಾರು ವರ್ಷಗಳಿಂದ ಹದಗೆಟ್ಟಿದ್ದ ರಸ್ತೆಗೆ ದೊಡ್ಡ ಪ್ರಮಾಣದಲ್ಲಿ ಚೆನ್ನೈ ಬೆಂಗಳೂರು ಹೈವೇ ಎಕ್ಸ್‌ಪ್ರೆಸ್‌ನಿಂದ ರೈಲ್ವೆ ಗೇಟ್ ತನಕ 6.80 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ. ಜಡಗೇನಹಳ್ಳಿ ಹೋಬಳಿ ಭಾಗದ ವಿವಿಧ ಗ್ರಾಮಗಳಲ್ಲಿ ಹದಗೆಟ್ಟಿದ್ದ ರಸ್ತೆಗಳಿಗೆ ಕಾಯಕಲ್ಪ ಕಲ್ಪಿಸುವ ನಿಟ್ಟಿನಲ್ಲಿ ಹಂತ ಹಂತವಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ, ಅಲ್ಪಸಂಖ್ಯಾತರ ಅನುದಾನ, ಸ್ಥಳೀಯ ಶಾಸಕ ಅನುದಾನ ಸೇರಿದಂತೆ ವಿವಿಧ ಅನುದಾನಗಳಲ್ಲಿ ಇಂದು ಸುಮಾರು 10 ಕೋಟಿ 50 ಲಕ್ಷ ರುಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ದೊಡ್ಡಗಟ್ಟಿಗೆನಬ್ಬೆ ಗ್ರಾಮ ಪಂಚಾಯತಿ, ವಾಗಟ ಗ್ರಾಮ ಪಂಚಾಯತಿ, ಇಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಪೆತ್ತನಹಳ್ಳಿ ಮಾರ್ಗವಾಗಿ ಗಣಗಲೂರಿಂದ ಚಿಕ್ಕಗಟ್ಟಿಗೆನಬ್ಬಿಗೆ ರಸ್ತೆ ಡಾಂಬರೀಕರಣಕ್ಕೆ ಸುಮಾರು 1 ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು. ಪೆತ್ತನಹಳ್ಳಿ ಗ್ರಾಮದಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ CC ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ. ಚಿಕ್ಕಗಟ್ಟಿಗೆನಬ್ಬೆ ಗ್ರಾಮದಲ್ಲಿ ಜನರಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ 10 ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಡೆಯಿಂದ ಅಲ್ಲಿ 10 ಲಕ್ಷ, ಚಿಕ್ಕಗಟ್ಟಿಗೆನಬ್ಬೆ ಗ್ರಾಮದಲ್ಲಿ ಒಟ್ಟಾರೆ 20 ಲಕ್ಷ ರೂಪಾಯಿ CC ಚರಂಡಿ ಕಾಮಗಾರಿಗಳು. ದೇವಶೆಟ್ಟಹಳ್ಳಿ ಗ್ರಾಮದಿಂದ ಕೋಡಳ್ಳಿಯಿಂದ ಮುಂದುವರೆದು ಭಕ್ತರಳ್ಳಿಗೆ ಏನು ಟಾರ್ ರಸ್ತೆ ಇತ್ತು, ಟಾರ್ ರಸ್ತೆಯ ಮರು ಡಾಂಬರೀಕರಣಕ್ಕೆ ಸುಮಾರು 50 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ. ಮತ್ತು ವಿಶೇಷವಾಗಿ ವಾಗಟ ಗ್ರಾಮದಲ್ಲಿ ಜಡಗೇನಹಳ್ಳಿಯಿಂದ ಹಿಡಿದು ವಾಗಟವರೆಗೂ ಮತ್ತು ವಾಗಟದಿಂದ ಹಿಡಿದು ಜಿನ್ನಾಗ್ರಾಮ ಮೇನ್ ಕ್ರಾಸ್ವರೆಗೂ 75 ಲಕ್ಷ ಮತ್ತು 38 ಲಕ್ಷ ಡಾಂಬಾರ್ ಕಾಮಗಾರಿಗಳು, 10 ಲಕ್ಷ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಾಮಗಾರಿಗಳು ಮತ್ತು 5 ಲಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ವಾಗಟ ಗ್ರಾಮದಲ್ಲಿ. ವಂಚನಹಳ್ಳಿ ಗ್ರಾಮದಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳ CC ರಸ್ತೆ ಚರಂಡಿ ಕಾಮಗಾರಿ ಮತ್ತು ನಮ್ಮ ಕಣೇಕಲ್ ಗ್ರಾಮದಲ್ಲಿ ಏನು ಡಾಂಬಾರ್ ಸುಮಾರು ದಿನದಿಂದ ಹದಗೆಟ್ಟಿತ್ತು ಆ ಮರು ಡಾಂಬಾರೀಕರಣ ಮತ್ತು ಟಾರ್ ಇನ್ನೊಂದು ಲೇಯರ್ ಹಾಕೋದಕ್ಕೋಸ್ಕರ 30 ಲಕ್ಷ ರೂಪಾಯಿಗಳ ಅನುದಾನ ಆ ಒಂದು ಗ್ರಾಮದಲ್ಲಿ. ಮತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ನಮ್ಮ IOCL ರೋಡು ಸುಮಾರು ವರ್ಷಗಳಿಂದ ಕೆಟ್ಟಿತ್ತು, ಚೆನ್ನೈ ಬೆಂಗಳೂರು ಎಕ್ಸ್‌ಪ್ರೆಸ್ ವೇಯಿಂದ ಹಿಡಿದು IOCL ಹತ್ರ ಇರತಕ್ಕಂಥ ರೈಲ್ವೆ ಗೇಟ್ವರೆಗೂ ಸುಮಾರು 6 ಕೋಟಿ 80 ಲಕ್ಷ ರೂಪಾಯಿಗಳಲ್ಲಿ ರಸ್ತೆನ ಪೂರ್ತಿ ರೀಕನ್ಸ್ಟ್ರಕ್ಷನ್ ಆಗಿ ಡೆವಲಪ್ಮೆಂಟ್ ಮಾಡಿ, ಯಾಕಂದರೆ ತಾವೆಲ್ಲ ನೋಡ್ದಂಗೆ ಒಂದು ದೊಡ್ಡ ಗಾಡಿಗಳು ಓಡಾಡೋಂಥ ಒಂದು ರಸ್ತೆ ಆಗಿರೋದ್ರಿಂದ 6 ಕೋಟಿ 80 ಲಕ್ಷ ರೂಪಾಯಿಗಳಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ. ಒಟ್ಟಾರೆ ಲೆಕ್ಕ ಹಾಕ್ಕೊಂಡ್ರೆ ಇವತ್ತು ನಾವು ಸುಮಾರು ಒಂದು 10 ಕೋಟಿ 50 ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಒಟ್ಟಾರೆ ಈ 2 ಗ್ರಾಮ ಪಂಚಾಯತಿಗಳಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಇವತ್ತೇನು 7ನೇ ತಾರೀಕು ಇರ್ತಕ್ಕಂಥ ರಾಜ್ಯ ಬಜೆಟ್ನಲ್ಲಿ ಹೊಸಕೋಟೆ ತಾಲೂಕಿಗೆ ವಿಶೇಷವಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು, ನಂದಗುಡಿ ಮತ್ತು ಸೂಲಬೆಲೆ ಹೋಬಳಿಗಳಲ್ಲಿ ಏನು ಏತ ನೀರಾವರಿಯ ಒಂದು ಸೌಕರ್ಯ ಸೌಲಭ್ಯ ಬೇಕಾಗಿದೆ, ಅಗತ್ಯವಾಗಿದೆ, ಅದನ್ನು ದಯವಿಟ್ಟು ಈ ಬಾರಿ ಬಜೆಟ್ನಲ್ಲಿ ನಮಗೆ ಘೋಷಣೆ ಮಾಡಿಕೊಡಿ ಅಂತ ಒಂದು ಮನವಿ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ ಹೊಸಕೋಟೆ ತಾಲೂಕಲ್ಲಿ ಇಸ್ರೋ ಮತ್ತು ಸ್ಯಾಟಲೈಟ್ ಟ್ರ್ಯಾಕಿಂಗ್ ಸೆಂಟರ್ ಇರೋದ್ರಿಂದ ನಮಗಿಲ್ಲೊಂದು ಸ್ಯಾಟಲೈಟ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಕ್ನ ಒಂದು ಸೌಲಭ್ಯನ ಹೊಸಕೋಟೆ ತಾಲೂಕಿಗೆ ಮಂಜೂರು ಮಾಡಿಕೊಡ್ರಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಅದಕ್ಕೂ ಕೂಡ ಸರ್ಕಾರ ಮನವಿನ ಹೂಗೊಟ್ಟಿದ್ದಾರೆ. ಮತ್ತು ಒಂದು ಮಾದರಿಯಾದಂಥ ಯೋಜನೆ ಏನಿವತ್ತು ನಮ್ಮ ಬೇರೆ ಬೇರೆ ಗ್ರಾಮಗಳಲ್ಲಿ ಆಫ್ ಗ್ರಿಡ್ ಅಂತ ಏನು ಹೇಳ್ತಾರೆ, ಸೋಲಾರ್ ವಿದ್ಯುತ್ತಿನ ಉತ್ಪಾದನೆ ಆ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲೇ ಆಗೋದನ್ನು ಮಾಡೆಲ್ ಪ್ರಾಜೆಕ್ಟ್, ಮಾದರಿ ಪ್ರಾಜೆಕ್ಟ್ ನಮ್ಮ ಹೊಸಕೋಟೆ ತಾಲೂಕಲ್ಲೇ ಮಾಡಿಕೊಡ್ಬೇಕು ಅಂತ ಒಂದು ಮನವಿನ ಮಾಡಿದ್ದೀವಿ. ಬಹುಶಃ ಅದನ್ನು ಕೂಡ ಹೊಸಕೋಟೆ ತಾಲೂಕಲ್ಲೇ ಪ್ರಾಯೋಗಿಕವಾಗಿ ಸರ್ಕಾರ ಕೈಗೆ ತಗೊಳ್ಳೋಂಥ ನಾವೊಂದು ಮನವಿ ಮಾಡಿದ್ದೀವಿ. ಮತ್ತು ಇನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇನಿದೆ, KR ಪುರಮಿಂದ ಹೊಸಕೋಟೆ ತಾಲೂಕಿಗೆ ಇರ್ತಕ್ಕಂಥ ಮೇಲ್ಸೇತುವೆ ಮತ್ತು ಮೆಟ್ರೋ ಆಗಿರ್ಬೋದು, ಮತ್ತು ಕಾವೇರಿ ನೀರನ್ನ ತಾವೆಲ್ಲ ಈಗಾಗಲೇ ನೋಡಿದ್ರೆ ಕಾವೇರಿ ನೀರನ್ನ ತಂದಿದ್ದೀವಿ. ಬಟ್ ಹಂತವಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋಂಥ ಕೆಲಸನ ಮಾಡಬೇಕಾಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಹೊಸಕೋಟೆ ತಾಲೂಕಲ್ಲಿ ಡಿಸ್ಟ್ರಿಬ್ಯೂಷನ್ನ ಮಾಡಿ ಎಲ್ಲ ಕಡೆಗಳಿಗೂ ಕೂಡ, ಎಲ್ಲ ಗ್ರಾಮಗಳಿಗೂ ಕೂಡ, ಎಲ್ಲ ಕೆರೆಗಳಿಗೂ ಕೂಡ
ಶುದ್ಧ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಾವು ಇವತ್ತು ಬಜೆಟಲ್ಲಿ ಮನವಿ ಮಾಡಿದ್ದೀವಿ.